ಈ ರುಚಿನ ಮಾಡಿರೋ ಈ ಕೈಗೆ ಬೆಳ್ಳಿ ಕಡ್ಗ ಹಾಕೋಣ ಅಂದರೆ ತುಂಬ ಚೀಪ್ ಆಗ್ಬಿಡುತ್ತೆ. ಚಿನ್ನದ ಹಾಕೋಣ ಅಂದರೆ ಖಂಡಿತ ಓವರ್ ಆಗುತ್ತೆ. ಯಾಕೆ ನಾವು ಈಗ ಹೇಳ್ತೀರಾ? ನಾನು ಆ್ಯಕ್ಚುಲಿ ಈ ಬಂಗಾರದ ಕಡ್ಗಕ್ಕೆ ಹೋದರೆ ಅದು ಹೇಳುತ್ತೆ, ಅಯ್ಯಯ್ಯೋ ಈ ಕೈಗೆ ಸೇರೋ ಅಷ್ಟು ಸೂಪರ್ ಪುಣ್ಯ ಮಾಡಿಲ್ಲ ನಾನು, ನೀವು ಅವ್ರ ಹತ್ರ ಹೋಗಿ ಸರಿ ಇರುತ್ತೆ ಅನ್ನತ್ತೆ. ಯಾರು? ಅದೇ ನಾನು ಪ್ರಶ್ನೆ ಕೇಳಿದ್ದು ಚಿನ್ನನ, ಅದು ತೋರಿಸೋದು ವಜ್ರದ ಕಡೆಗೆ. ಸೊ ಈ ವಜ್ರಕ್ಕೊಂದು ಕ್ಲಾಸ್ ಇರುತ್ತಲ್ಲ, ಹಾಗಾಗಿ ಈ ಕೈಗೆ ಕರೆಕ್ಟಾಗಿ ಶೂಟ್ ಆಗುತ್ತೆ ಅಂತ. ಅದೇ ನಿಮ್ಮ ಕೈಗೆ ವಜ್ರದ ಕಡ್ಗ ಹಾಕ್ಬೇಕು, ವಜ್ರದ ಕಡ್ಗ. ಅತ್ತೆ ಕೈಗೆ ವಜ್ರದ ಕಡ್ಗ ಬೀಳೋ ಮುಂಚೆ ನಾವೆಲ್ಲ ನೆಗೆದು ಬಿದ್ದಿರ್ತೀವೋ ಏನೋ. ಸಾಕು ಸುಮ್ಮನೆ ರೀ. ಮದುವೆ ಆದಾಗಿಂದ ನಾನು ಮಾಡಿರೋ ಅಡುಗೆ ತಿಂದು ನಾ ಕಣಿದ ಕಂಕಣ ಆದರೂ ನನ್ನ ಕೈ ಕಟ್ಸಿದ್ದೀರಾ? ಇಲ್ಲ. ಅಟ್ಲೀಸ್ಟ್ ಈ ಹುಡುಗ ಮೈಸೂರಿಂದ ಬಂದು ನಾನು ಮಾಡಿರೋ ಅಡುಗೆ ತಿಂದು ವಜ್ರದ ಕಡ್ಗ ತೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ ಅತ್ತೆ, ಬರೀ ಬಾಯ್ ಮಾತುಕಲ್ಲ. ನಾನು ಅನ್ಕೊಂಡಿರೋ ಬಿಸ್ನೆಸ್ ಕ್ಲಿಕ್ ಆಗಲಿ, ನಿಮ್ಮ ಕೈಗೆ ವಜ್ರದ ಕಡ್ಗ ಡೌಟೇ ಇಲ್ಲ. ಅಯ್ಯೋ ಹಾಗಿದ್ರೆ ತರೋದೇ ಬೇಡಪ್ಪ. ಯಾಕವ್ವ? ಮೊದಲೇ ಮಾಡದೇ ಇರೋ ಕಳ್ತನದ ಆರೋಪ ಹೊತ್ಕೊಂಡು ಸಮಾಜದಲ್ಲಿ ತಲೆ ಎತ್ತಕ್ಕಾಗದೇ ಇರೋ ಹಾಗೆ ತಿರುಗಾಡ್ತಾ ಇದ್ದೀನಿ. ಇನ್ನು ಮನೆಗೆ ವಜ್ರದ ಕಡ್ಗ ಬಂತು ಅಂತ ಇಟ್ಕೋ, ಇನ್ನೇನೇನು ಆರೋಪ ಬರುತ್ತೋ ಇನ್ನೋ. ಬೇಡಪ್ಪ, ಬೇಡ, ತರಬೇಡ. ಕೂಡ ಮಾಡು. ಹಾಂ, ಇದೆಲ್ಲ ಶುರುವಾಗಿದ್ದು ಈ ಊಟ ಇದ್ರ ರುಚಿಯಿಂದ ತಾನೆ. ಮಾವ, ಪ್ರಾಬ್ಲಮ್ ನಂದಲ್ಲ, ನಿಮ್ಮ ಹೆಂಡ್ತಿದು. ಅಲ್ಲ, ಇಷ್ಟು ಚೆನ್ನಾಗಿರೋ ಕೈ ರುಚಿ ತಿನ್ನಿಸ್ಬಿಟ್ರೆ ಹೋಗಿ ಮನ್ಸು ಬರುತ್ತಾ? ಇಲ್ಲೇ ಜಾಂಡ ಊರ್ಬೇಕು ಅನ್ಸುತ್ತೆ. ಅಯ್ಯೋ, ನೀನೇನು ಹೊರಗ್ನವನ? ನಮ್ಮನೆ ತಾನೆ, ಇಲ್ಲೇ ಇದ್ಬಿಡು ನಮ್ಮನೇಲಿ. ಹೇಗಿದ್ರು ಈ ಮನೇಲಿ ಇರೋದು ನಾವಿಬ್ರೆ. ಏ ಕೌಸಲ್ಯ, ನಿಮ್ಮನೆ ಕಡೆಯವರು ಅಂತ ಎಷ್ಟು ಅಕ್ಕರೆಯಿಂದ ಏನೇನೋ ಹೇಳ್ತಾ ಇದೆಯಾ? ಅಲ್ಲ, ಮದುವೆ ವಯಸ್ಸಿಗೆ ಬಂದಿರೋ ಒಬ್ಳು ಹುಡುಗಿ ಇರೋ ಮನೆಯಲ್ಲಿ ಒಬ್ಬ ಬೆಳೆದ ಹುಡುಗ ಬಂದಿದ್ದಾನೆ ಅಂತಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಏನು ಮಾತಾಡ್ಕೊಳ್ಳಲ್ಲ? ನಮ್ಮ ರೇವತಿಗೆ ಕೆಟ್ಟ ಹೆಸರು ಬಂದ್ರೆ? ಅವ ಯಾವ ಹೆಸರು ಕೆಟ್ಟದು ಒಳ್ಳೇದು ಅಂತ ಇರೋದಿಲ್ಲ. ಅಪ್ಪ ಅಮ್ಮ ಪ್ರೀತಿಯಿಂದ ಹೆಸರಿಟ್ಟಿರ್ತಾರೆ, ಆದರೆ ಆ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಕೆಲಸ ನಾವು ಮಾಡ್ತೀವಿ ಅಷ್ಟೇ. ನೋಡಿದ್ರ ಎಷ್ಟು ಚೆನ್ನಾಗಿ ಹೇಳ್ದೆ ನಮ್ಮ ರಾಮು. ಇವನ್ ಮಾತು ಕೇಳೋದಕ್ಕೆ ಖುಷಿ ಆಗುತ್ತೆ ರೀ. ಅಯ್ಯೋ ಅತ್ತೆ, ನೀವು ಹಿಂಗೆ ಹೇಳ್ತೀರಾ? ನಮ್ಮೂರಲ್ಲಿ ನಾನು ಮಾತು ಶುರು ಮಾಡಿದ್ರೆ ಜನಗಳೆಲ್ಲ ಈ ನೆಚ್ಚಿನ ಚಲನಚಿತ್ರ ಗೀತೆಗಳು ಕೇಳಕ್ಕೆ ನಿಂತ್ಕೋತಾರಲ್ಲ, ಹಂಗೆ ಗುಂಪಾಗಿ ನಿಂತ್ಕೊಂಡು ದೂರದಿಂದ ನೋಡಿದವರು ಯಾವುದೋ ರಾಜಕೀಯ ಸಮಾವೇಶ ನಡೀತಾ ಇದೆ ಅಂತ ಅಲ್ಲಿಂದನೇ ಜೂಟಾಗ್ಬಿಡ್ತಾರೆ. ಹಕ್ಕದೂರವರು ಬರೋದೇ ಇಲ್ಲ, ಅಲ್ಲಿಂದನೇ ಜೂಟು. ಒಟ್ಟಿನಲ್ಲಿ ನಾನಿರೋ ಕಡೆ ರಾಜಕೀಯಕ್ಕೆ ಎಂಟ್ರಿನೇ ಇಲ್ಲ. ಹಿಂಗೆ ನಮ್ಮೂರು. ಅವ್ವ, ನನ್ನ ಈ ಮಾತು, ಈ ಭಾಷೆ, ಈ ಶೈಲಿ, ಇದೆಲ್ಲ ನನ್ನ ಊರು ಕೊಟ್ಟಿರೋ ಗಿಫ್ಟು. ಅತ್ತೆ, ನೇನನ್ನ ಬಾಯ್ ತುಂಬ ಅತ್ತೆ ಅಂತ ಕರೆದಿದ್ದೀನಿ. ನೀವು ಹ್ಞೂ ಅಂದರೆ ಇರ್ತೀನಿ, ಅನುಮಾನ ಇದ್ರೆ ಹೇಳ್ಬಿಡಿ, ನಾನು ಈಗಲೇ ಹೊರಡ್ತೀನಿ. ಹಾಗೆ ಹೇಳಿದ್ದಲ್ಲಪ್ಪ. ಯಾರಾದರೂ ಜನ ಕೆಟ್ಟದಾಗಿ ಮಾತಾಡಿದ್ರೆ ನಮ್ಮ ಮಗಳಿಗೆ ಕೆಟ್ಟ ಹೆಸರು ಬಂದರೆ ಅಂತ ಹೇಳಿದೆ ಅಷ್ಟೇ. ಅಯ್ಯೋ ರೀ, ಹಾಗೇನಾರು ಆದರೆ ಏನಾಗುತ್ತೆ? ಒಂದು ಕೆಲಸ ಮಾಡೋಣ, ರೇವತಿನ ಇವನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ. ಅತ್ತೆ, ನೀವೇನು ವರಿ ಮಾಡಬೇಡಿ, ಕೆಟ್ಟ ಹೆಸರು ಬರದೇ ಇರೋ ಥರ ನಾನು ನೋಡ್ಕೋತೀನಿ. ಏನು ಮಾತು ದಾಡ್ತೀಯ ಕರ್ಮ. ಅಯ್ಯೋ, ಇರೋದನ್ನ ಹೇಳಿದೆ, ತಪ್ಪೇನು? ಯಾಕೆ ಎಲ್ಲರೂ ತಟ್ಟೆ ಮುಂದಿಡ್ಕೊಂಡು ಸುಮ್ಮನೆ ಕೂತಿದ್ದೀರಾ? ಊಟ ಮಾಡಲ್ವಾ? ನಾನು ಊಟ ಬಡಿಸ್ತೀನಿ. ಮನೆ ದೇವರೇ, ಮನೆ ಇಲ್ಲದೆ ಇರಬೇಕಾದ್ರೆ ಹೊಟ್ಟೆ ಊಟ ಎಲ್ಲಿ ಸೇರತ್ತೆ? ಹಾಗಂತ ಅವ್ರು ಬರೋವರೆಗೂ ನೀವು ಊಟ ಮಾಡಲ್ವಾ? ಹಾಗೆ ಕೂತಿರ್ತೀರಾ? ಈಚೆ ವಾಪಸ್ ಬರೋವರೆಗೂ ನಾವು ಹೀಗೆ ಇರ್ತೀವಿ, ನಮಗೆ ಊಟ ಬೇಡ.
ಅವ್ರು ಬಂದೇ ಬರ್ತಾರೆ, ಬರಬೇಕು. ಅವ್ರು ಬರ್ತಾರೆ ಅಂತ ನಿಮ್ಮ ಮನಸ್ಸು ಹೇಳ್ತಿದೆ, ಅವ್ರು ಬಂದೇ ಬರ್ತಾರೆ ಅಂತ ನನ್ನ ಮನಸ್ಸು ಕೂಡ ಹೇಳ್ತಿದೆ. ಹೀಗಿರುವಾಗ ಊಟ ಯಾಕೆ ಬಿಡ್ತೀರಾ? ಒಂದು ತುತ್ತಾದರೂ ತಿನ್ನಬೇಕು ತಾನೆ. ದುರ್ಗಾ, ನೀವ್ಯಾಕೆ ಈ ಥರ ಮಾಡ್ತಿದ್ದೀರಾ? ಹೇಳಿ ಇವ್ರಿಗೆಲ್ಲ. ಯಾವ ಖುಷಿಗಂತ ಊಟ ಮಾಡಲಿ ಅತ್ತೆ ಹೇಳಿ? ಖುಷಿಗೋಸ್ಕರ ಊಟ ಮಾಡೋದಿದ್ದರೆ ಈ ಜಗತ್ತಲ್ಲಿ ಎಷ್ಟೋ ಜನ ಅಣ್ಣನ ಮುಖನೇ ನೋಡ್ತಿರಲಿಲ್ಲ ದುರ್ಗಾ. ನಾವು ಊಟ ಮಾಡೋದು ಖುಷಿಗಲ್ಲ, ಹಸ್ಗೋಸ್ಕರ. ಹುಟ್ಟು ಮತ್ತು ಸಾವಿನ ಮಧ್ಯೆ ಇರೋದು ಒಂದೇ ಒಂದು ಸತ್ಯ ಅಂದರೆ ಅದು ಹಸಿವು. ದಯವಿಟ್ಟು ಅನ್ನಕ್ಕೆ ಅವಮಾನ ಮಾಡಬೇಡಿ. ಎಲ್ಲರೂ ಸ್ವಲ್ಪ ಆದರೂ ಊಟ ಮಾಡಿ. ಅನ್ನಕ್ಕೆ ಅವಮಾನ ಮಾಡೋ ಅಷ್ಟು ಕೆಟ್ಟ ಬುದ್ಧಿ ನಮಗಿಲ್ಲ ಅತ್ತೆ. ಅನ್ನ ತಿಂದೇ ಇದ್ರೂ ಅದಕ್ಕೆ ಗೌರವ ಕೊಡಬೇಕು ಅಂತ ಸಂಸ್ಕಾರನ ನಮಗೆ ಈಚೆ ಹೇಳ್ಕೊಟ್ಟಿದ್ದಾರೆ. ಪ್ಲೀಸ್, ನಮ್ಗೆ ಹಸುವಿಲ್ಲ, ಊಟ ಬೇಡ. ನೀವು ಈ ಥರ ಆಡ್ತಿದ್ರೆ ನಾನು ಹೇಗೆ ನಿಮ್ಮನ್ನೆಲ್ಲ ಸಮಾಧಾನ ಮಾಡಲಿ? ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವು ಇಟ್ಕೊಂಡು ನಮಗೆ ಸಮಾಧಾನ ಮಾಡೋಕ್ಕೆ ಬರ್ತಿದ್ದೀರಲ್ಲ ಅತ್ತೆ. ಸರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಅನ್ನಕ್ಕೆ ಅವಮಾನ ಆಗಬಾರ್ದು, ನೀವ್ಯಾಕೆ ಊಟ ಮಾಡ್ತಿಲ್ಲ ಹೇಳಿ ಅತ್ತೆ? ಯಾರು ಊಟ ಮಾಡಲಿ ಬಿಡಲಿ, ಯಾರಾದರೂ ಸಾಯಲಿ, ನಮಗೇನಾಗಬೇಕಾಗಿದೆ? ನನಗಂತೂ ತುಂಬ ಹಸುವಾಗ್ತಿದೆ. ಓ, ಊಟ ಬಡ್ಸೋಕ್ಕೆ ನಿಂತಿದ್ಯಾ ಅನ್ಸುತ್ತೆ. ಲೀಲಾ, ಹಾಗೆ ಬಡಿಸ್ಬಿಡು. ಅತ್ತೆ, ಹಾವಿಗೆ ಹಾಲು ಎರಿಬೇಡಿ, ಅಂಥದ್ರಲ್ಲೂ ಈ ವಿಷ ಸರ್ಪಕ್ಕೆ ಮಾತ್ರ ಊಟ ಬಡಿಸ್ಬೇಡಿ. ಸರು, ಶತ್ರುಗಳು ನೀರು ಕೇಳಿದ್ರು ನಾವು ಕೊಡಬೇಕು. ಅಂಥದ್ರಲ್ಲಿ ಹಸಿವಾಗ್ತಿದೆ ಅಂತ ತಟ್ಟೆ ಹಿಡ್ಕೊಂಡು ಬಂದಾಗ ನಾವು ಊಟ ಕೊಡದೇ ಇರೋಷ್ಟು ಕ್ರೂರಿಗಳಲ್ಲ. ಅನ್ನಕ್ಕೆ ಬೆಲೆ ಬಂದಿರೋದು ಹಸಿವಿಂದ. ಪ್ರಾರ್ಥನಾ, ತಟ್ಟೆ ಹಿಡಿ, ನಾನು ಊಟ ಬಡಿಸ್ತೀನಿ. ಅಬ್ಬಾ ಲೀಲಾ, ನಿಂಗೆ ಏನೇ ಹೇಳು, ನನ್ನ ಮೇಲೆ ನಿಂಗೆ ಎಷ್ಟೇ ಉಳಿಯಿರಲಿ, ಆದರೆ ಊಟ ಮಾತ್ರ ಸಖತ್ತಾಗಿರುತ್ತೆ. ಅಂತರ ಅತ್ತೆ ಈ ಜಾಗದಲ್ಲಿ ಇದ್ದಿದ್ರೆ ಊಟ ಮಾಡೋದಿರಲಿ, ಒಂದು ತುತ್ತು ನೀರು ಕುಡಿತಿರ್ಲಿಲ್ಲ. ಗಂಡ ಮನೇಲಿಲ್ಲ ಅನ್ನೋ ನೋವು ಲೀಲಾ ಅತ್ತೆ ಮುಖದಲ್ಲಿ ಕಾಣಿಸ್ತಿದೆ. ಆದರೆ ನೀನು ಎಷ್ಟು ಫೇಕ್ ಆಗಿದ್ಯಾ ಅನ್ನೋದು ನಿನ್ನ ಮುಖದಲ್ಲಿ ಕಾಣಿಸ್ತಿದೆ. ಹೌದಾ? ಹೌದು. ಹಾಗಾದರೆ ಒಂದು ಕೆಲಸ ಮಾಡು ಚಿಟ್ಟೋರಿ, ನನ್ನೊಂದು ಫೋಟೋ ತಗೊಂಬಿಡು, ನಾನು ಅದನ್ನು ಅಭಿ ಕಳಿಸ್ತೀನಿ. ನೋಡಭಿ, ನನ್ನ ಮುಖ ಫೇಕಾಗಿ ಕಾಣಿಸ್ತಿದ್ಯಾ ಅಂತ ಕೇಳ್ತೀನಿ. ಆಗ ವಾಪಸ್ ಬಂದು ನಿಮಗೆಲ್ಲ ಸಕ್ಕತ್ತಾಗಿ ಕ್ಲಾಸ್ ತಗೊಳ್ತಾನೆ. ಆಗ ನನಗೆ ತುಂಬ ಖುಷಿಯಾಗುತ್ತೆ. ಇದು ಒಂದೇ ಒಂದು ಕಾರಣಕ್ಕೆ ನೀನು ಇನ್ನೂ ಈ ಮನೇಲಿದ್ಯಾ ಪ್ರಾರ್ಥನಾ. ಒಂದೇ ಒಂದು ಸಲ ನೀನು ಅಂತ ಗೊತ್ತಾಗಬೇಕು. ಆಗೋ ಇದೆ ನಿನಗೆ ಹಬ್ಬ. ಅಯ್ಯೋ, ಇದನ್ನು ಕೇಳಿ ಕೇಳಿ ನನಗಂತೂ ಬೋರ್ ಆಗೋಗಿದೆ. ನೋಡಿ, ಈ ಆಳೋಕೆ, ತ್ಯಾಗ ಮಾಡೋಕೆ, ನೋವು ಪಡೋಕೆ ಅಂತಲೇ ಇದಾರಲ್ಲ ಹೀರೋಯಿನ್ನು. ಅವ್ರ ಕೆಲಸ ನಮ್ದೇನಿದ್ರು ಖುಷಿಯಾಗೆ ಮಜಾ ಮಾಡಿಕೊಂಡು ಆರಾಮಾಗಿರೋದು. ಯಾಕೆ? ವಿಲ್ಲನ್ ಅಮ್ಮ. ಯಾವನ್ ಇರಲಿ ಇಲ್ಲದೆ ಹೋಗಲಿ, ನಮಗೇನಾಗಬೇಕಾಗಿದೆ? ಇಲ್ಲದೆ ಹೋದರೆ ನಮಗೆ ತಾನೇ ಲಾಭ. ದುರ್ಗಾ, ಹಪ್ಪಳ ಕೊಡು. ಸಾಂಬಾರಿಗೆ ಹಪ್ಪಳ ಇರಬೇಕು.
ಕೌಸಲ್ಯ, ನೀನು ಆವಾಗಲೇ ರಾಮು ಹತ್ರ ಮಾತಾಡುವಾಗ ರೇವತಿ ಮದುವೆ ಬಗ್ಗೆ ಮಾತಾಡ್ತೀಯಲ್ಲ, ಬಾಯಿ ತಪ್ಪಿ ಹಂಗೆ ಹೇಳಿದ್ಯಾ ಅಥವಾ ನಿನ್ನ ಮನ್ಸಿಗೆ ಹಾಗೆ ಅನ್ನಿಸ್ತಾವ? ನಿಮ್ಗೇನು ಅನಿಸುತ್ತೆ? ನಿನ್ನ ಬಗ್ಗೆನೋ ನೀನು ಆಡಿದ ಮಾತಿನ ಬಗ್ಗೆನೋ? ರೀ, ನಾನು ಆಡಿರೋ ಮಾತಿನ ಬಗ್ಗೆ ಹೇಳಿ ಸಾಕು. ನನಗೇನೋ ನಿನ್ನ ಬಾಯಿ ಮಾತಿಗೆ ಹಾಗೆ ಹೇಳಿದೇನೋ ಅನಿಸುತ್ತೆ. ಖಂಡಿತ ಇಲ್ಲ, ನನ್ನ ಮನಸ್ಸಲ್ಲಿರೋ ಮಾತನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ಹುಡುಗ ಒಳ್ಳೆಯವನಾಗಿರ್ಬೇಕು ಅನ್ನೋದು ಮೊದಲೇ ಪಾಯಿಂಟು. ಬ್ರೋಕರ್ ಬಂದು ಫೋಟೋ ತೋರಿಸ್ದಾಗೆಲ್ಲ ನೀವೇನು ಹೇಳ್ತಾ ಇದ್ರಿ ಹೇಳಿ? ಆಸ್ತಿ ಅಂತಸ್ತಿಗಿಂತ ಹುಡುಗನ ಮನೆಯವ್ರು ಒಳ್ಳೆಯವರಾಗಿರ್ಬೇಕು ಅಂತ ತಾನೇ? ಹಾಗೆ ನೋಡಿದ್ರೆ ಹುಡುಗ ತುಂಬ ಒಳ್ಳೆಯವರು. ಇನ್ನು ಅವನಿಗೆ ಸಂಸ್ಕಾರ ಕಲಿಸಿರೋ ಅವ್ರ ಮನೆಯವರು ಇನ್ನೂ ಒಳ್ಳೆಯವರು. ಅವನು ಬರ್ತಿದ್ದ ಹಾಗೆ 10 ಲಕ್ಷ ರೂಪಾಯಿನ ನಿಮ್ಮ ಕೈಯಲ್ಲಿಟ್ಟು ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾನೆ. ಇದ್ರ ಅರ್ಥ ಏನೋ? ದುಡಿಮೇಲೂ ಅವನು ಒಳ್ಳೆಯವನಿದ್ದಾನೆ ಅಂತ ತಾನೆ? ಇಂಥ ಅಳಿಯ ಯಾರಿಗೆ ಸಿಕ್ಕಿದ್ರೂ ಪುಣ್ಯ ಅನ್ನೋದು ಹುಡ್ಕೊಂಡು ಬಂದಿದೆ ಅಂತಾನೆ ಲೆಕ್ಕ. ಅದು ಸರಿನೇ ಕೌಸಲ್ಯ. ನನಗನ್ಸುತ್ತೆ ಆ ದೇವರೇ ನಿನ್ನ ಬಾಯಿಂದ ಆ ಮಾತು ಹೇಳಿಸಿದ್ದಾನೆ ಅಂತ. ಯಾಕಂದರೆ ನೀನು ಮೊದಲು ಗುಣನೇ ನೋಡಿದೆಯಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ರೀ, ಒಂದು ಕಾಲ ಇತ್ತು ಹಣನೇ ಮುಖ್ಯ ಅಂತ ಇದ್ದೆ, ಆದರೆ ಇವಾಗ ಎಲ್ಲನೂ ಅರ್ಥ ಆಗಿದೆ ರೀ. ನಿಜ ಕೌಸಲ್ಯ, ಬ್ರಹ್ಮಗಂಟು ಅಂದರೆ ಇದೇನೆ. ಯಾವ ಸಂಬಂಧ ಯಾವಾಗ ಹೇಗೆ ಹುಡ್ಕೊಂಬರುತ್ತೋ ಹೇಳಕ್ಕೆ ಆಗಲ್ಲ. ಆ ಬ್ರಹ್ಮನೇ ರೇವತಿಗೂ ರಾಮುಗೂ ಗಂಟು ಹಾಕಿ ಕಳಿಸಿದ್ದಾರೆ ಅನ್ಸುತ್ತೆ. ಇಲ್ಲಾಂದರೆ ಇಷ್ಟು ವರ್ಷ ನೋಡದೇ ಇರೋ ಹುಡುಗ, ನಮ್ಮ ಸಂಬಂಧಿಕನಾದ್ರೂ ನಮ್ಮ ನೆನಪಲ್ಲೇ ಇಲ್ಲದೆ ಇರೋ ಹುಡುಗ ಇದ್ದಕ್ಕಿದ್ದಾಗೆ ನಮ್ಮ ಮನೆಗೆ ಬರ್ತಾನೆ, ನಮ್ಮ ಸ್ವಂತ ಮಗನ ಥರ ಸಂತೋಷವಾಗಿ ನಮ್ಮ ಜೊತೆ ಬೆರಿತಾನೆ ಅಂದರೆ ಇದಕ್ಕಿಂತ ಬೇರೆ ಕಾರಣ ಏನಿರುತ್ತೆ ಹೇಳಿ? ಹಾಗಾದರೆ ರೇವತಿನ ಕೊಟ್ಟು ಮದುವೆ ಮಾಡ್ಬಿಡೋಣ. ಅವ್ರ ಅಮ್ಮನ ಜೊತೆ ನಾನು ಮಾತಾಡಬೇಕು. ಖಂಡಿತವಾಗ್ಲೂ ಅವ್ರು ಒಪ್ತಾರೆ. ಒಂದು ಸ್ವಲ್ಪ ಇರು, ನಾವು ಅನ್ಕೊಂಡ್ಬಿಟ್ರೆ ಆಯ್ತಾ? ಮದುವೆ ಮಾಡಿ ಕೊಟ್ಬಿಡೋದ? ಮೊದಲು ಹುಡುಗ ಏನು ಅನ್ಕೊಂಡಿದ್ದಾನೆ ಅದನ್ನು ತಿಳ್ಕೋಬೇಕು. ಆಮೇಲೆ ಹುಡುಗ ಏನು ಎತ್ತ, ಅವನ ಗುಣ ಏನು ಎಲ್ಲ ಒಂದು ಸ್ವಲ್ಪ ಅಧ್ಯಯನ ಮಾಡಬೇಕಲ್ಲೇ. ಯಾಕಂದ್ರೆ ಕೊಡ್ತಾ ಇರೋದು ನಮ್ಮ ಮಗಳು ರೇವತಿನ. ರೀ, ನಾನು ನಿಮ್ಗೆ ಯಾವತ್ತೂ ಏನೂ ಕೇಳಿಲ್ಲ. ಮದುವೆ ಆದ 1 ತಿಂಗಳಿಗೆ 2 ಎಳೆ ಸರ ಕೇಳಿದ್ದೆ. ಅದಾದ್ಮೇಲೆ ಕೇಳಿಲ್ಲ ರೀ. ಆದ್ರೂ ಮುಂದಿನ ತಿಂಗಳೇ ಜುಮ್ಕಿ ಬೇಕು ಅಂತ ಕೇಳಿದ್ದೆ. ಅದು ಮದುವೆ ಆದ ಹೊಸ್ತ್ರಲ್ಲಿ, ಆಮೇಲೆ ನಾನು ಕೇಳಿಲ್ಲ. ಕಳೆದ ವರ್ಷನೇ ಅಷ್ಟೊಂದು ಹಣ ಬೇಕು ಅಂತ ಕೇಳಿದ್ಯಲ್ಲ. ಓಹ್, ನಾನು ಈ ವರ್ಷ ತಾನೇ ಚೇಂಜ್ ಆಗಿರೋದು. ಸಾರಿ, ಏನೋ ಮಾತಿಗೆ ಹಾಗಂದೆ ಅಷ್ಟೇ. ರೀ ನೋಡಿ, ಇನ್ಮೇಲೆ ನಾನು ಏನೂ ಕೇಳಲ್ಲ, ಯಾವ ಡಿಮ್ಯಾಂಡು ಮಾಡಲ್ಲ. ನನ್ನ ಆಸೆ ಇಷ್ಟೇ, ರೇವತಿಗೆ ಒಳ್ಳೆ ಹುಡುಗ ಸಿಗಬೇಕು ಅಂತ. ಹೇಗಿದ್ರು ಇವನು ಮನೆಗೆ ಬಂದಿದ್ದಾರೆ, ನೋಡೋದಕ್ಕೂ ಒಳ್ಳೆಯವನ ಥರ ಕಾಣಿಸ್ತಾ ಇದ್ದಾನೆ. ನೀವು ಹೋಗಿ ಮಾತಾಡಿ ಬರಬಾರ್ದಾ ಈಗಲೇ? ಇಷ್ಟ ಹತ್ರ ಮಾಡಿದ್ರೆ ಹೇಗೆ? ಸರಿ, ಅವನು ಮಲಗಿದಾನೋ ಇಲ್ವೋ ನೋಡ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ. ರಾಮು, ಮಲ್ಕೊಳಕ್ ಹೊರಟಿದ್ದೀನಪ್ಪ. ಮಗಳ ಅಂತಿದ್ದೆ, ನೀವೇನು ಇಷ್ಟೊತ್ತಲ್ಲಿ ಇಲ್ಲಿ? ಏನಲ್ಲ, ಹೊಸ ಜಾಗ, ಹೊಸ ಜನ, ನಿದ್ದೆ ಬರುತ್ತೋ ಇಲ್ವೋ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಚಿಂತೆ ಇಲ್ದವನಿಗೆ ಸಂತೆಲ್ಲೂ ನಿದ್ದೆ ಅಂತೆ. ನಾವೊಂಥರ ಆ ಕ್ಯಾಟಗರಿಗೆ ಸೇರಿದವರು. ಯಾಕೆ ಹೇಳಿ? ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ತಿದ್ಕೊಳ್ಳದೆ ಬಿಡಲ್ಲ, ಮುಂದಾಗೋ ತಪ್ಪಿಗೆ ಜವಾಬ್ದಾರರಾಗಲ್ಲ. ಸೊ ಒಂದ್ಸತಿ ತಿದ್ಕೊಂಡ್ಮೇಲೆ ಮತ್ತೆ ತಪ್ಪು ಮಾಡಲ್ಲ. ಹೀಗಿದ್ದಾಗ ನಮ್ಮ ಪಾಸ್ಟು, ಪ್ರೆಸೆಂಟು, ಫ್ಯೂಚರು ಕ್ಲಿಯರ್ ಆಗಿದೆ. ನಿದ್ದೆ ಯಾಕೆ ಬರಲ್ಲ? ತಾತ್ಪರ್ಯ ಇಷ್ಟೇ, ಜಾಗ ಯಾವ್ದಾರ ಆಗಿರಲಿ, ಜನ ಯಾರಾದರೂ ಇರಲಿ, ಒಂದು ಸತಿ ತಲೆನ ದಿಂಬಕ್ಕೆ ಕೊಟ್ಟು ಕಣ್ಣು ಮುಚ್ಚಿದ್ನೋ ಪಕ್ಕದಲ್ಲಿ ಬಾಂಬ್ಸ್ ಹಿಡಿದ್ರು ಬೆಳಗ್ಗೆ ಸೂರ್ಯ ಹೇಳಬೇಕು, ಈ ಕಡೆ ನಾವು ಹೇಳಬೇಕು. ಅಬ್ಬಾ, ಎಂಥ ಒಳ್ಳೆ ಆಲೋಚನೆಪ್ಪ. ನನಗೆ ಯಾಕೆ ಇಷ್ಟು ವರ್ಷ ಆದರೂ ಬರಲಿಲ್ಲ ಅಂತ. ಮಾವ, ಯೋಚನೆ ಎಲ್ರಿಗೂ ಬರುತ್ತೆ, ಅದು ತುಂಬ ಡೀಪಾಗಾದಾಗ ಆಲೋಚನೆ ಆಗುತ್ತೆ. ಒಂದೇ ವಿಷಯ ಮನಸ್ಸಲ್ಲಿ ಕೊರಿತಾ ಇದ್ದರೆ ಅದು ಯೋಚನೆ. ದೊಡ್ಡವ್ರು ಹೇಳ್ತಾರಲ್ಲ, ಚಿಂತೆ ಮಾಡಬಾರ್ದಂತೆ. ಈ ಚಿಂತೆಗೂ ಚಿತೆಗೂ 1 ವ್ಯತ್ಯಾಸ ಇದೆ ಅಷ್ಟೇ. ಜಾಸ್ತಿ ಚಿಂತೆ ಮಾಡಿಬಿಟ್ರೆ ಅದು ಚಿತೆ ಏರಿಸ್ಬಿಡುತ್ತೆ.
ಪಾಪ ಈ ವಯಸ್ಸಿಗೆ ಏನೇನು ತಿಳ್ಕೊಂಬಿಟ್ಟಿದ್ಯಪ್ಪ ನೀನು. ನಿನ್ನಂಥವನು ಒಂದು ಮನೇಲಿದ್ದರೆ ಆ ಮನೆಗೆ ಆನೆ ಬಲ ಬರುತ್ತಪ್ಪ. ಮಾವ, ಮನುಷ್ಯನ ಕಣ್ಣಿಗೆ ಆನೆ ದೊಡ್ಡದಾಗಿ ಕಾಣುತ್ತಲ್ಲ, ಅದಕ್ಕೆ ಆನೆ ಕಂಪೇರ್ ಮಾಡ್ತೀವಿ. ಅದೇ ಡೈನೋಸರ್ ಇದ್ದಿದ್ರೆ ಉದಾಹರಣೆಗೆ ಡೈನೋಸರ್ ಕೊಡ್ತಾ ಇದ್ದೀವಿ. ಸೊ ಇದ್ರ ಅರ್ಥ ಏನು ಗೊತ್ತಾ, ನಾವು ಯಾವಾಗಲೂ ಒಂದನ್ನು ಇನ್ನೊಂದರ ಜೊತೆ ಕಂಪೇರ್ ಮಾಡ್ತಾ ಇರ್ತೀವಿ. ಲೈಫಲ್ಲಿ ಪೇರ್ ಮಾಡೋದು ಪುಣ್ಯದ ಕೆಲಸ, ಕಂಪೇರ್ ಮಾಡೋದು ಪಾಪದ ಕೆಲಸ. ಅಲ್ಲಪ್ಪ, ಏನಂದೆ? ಪೇರ್ ಮಾಡೋದು ಪುಣ್ಯದ ಕೆಲಸ ಅಂದ್ಯಾ? ಜೋಡಿಗಳನ್ನ ಸ್ವರ್ಗದಲ್ಲಿ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ, ಆದರೆ ಸೇರೋದು ಇಲ್ಲಿ ತಾನೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಈ ಜಾಗನೂ ಸ್ವರ್ಗ ಅಂತಾನೆ. ಅಯ್ಯೋ ಈ ವಯಸ್ಸಿಗೆ ನಾನು ತಿಳ್ಕೊಳ್ಳದೆ ಇರೋ ವಿಚಾರಗಳನ್ನೆಲ್ಲ ತಿಳ್ಕೊಂಬಿಟ್ಟಿದ್ಯಲ್ಲಪ್ಪ. ದೇಶ ಸುತ್ತಿದ್ಯಾ, ಕ್ವಶನ್ ಓದಿರ್ತೀಯ, ಎಲ್ಲ ತಿಳ್ಕೊಬೇಕಾದ್ದೆ ತಿಳ್ಕೊಂಡಿರ್ತೀಯ. ಏನು ತಿಳ್ಕೊಂಡು ಏನು ಪ್ರಯೋಜನ ಬಿಡಿ ಮಾವ. ಈ ಪಾಠ ಮತ್ತು ಊಟ ಇದೆಯಲ್ಲ, ಇದನ್ನು ಹಂಚದೆ ಹಾಗೆ ಕೂಡಿಟ್ಕೊಂಡ್ಬಿಟ್ರೆ ಕೊಳ್ತಾ ಬಿಡುತ್ತಂತೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಹಂಚ್ತಾ ಇರ್ತೀವಿ. ಇವತ್ತು ನೀನು ನಮ್ಮ ಮನೆಗೆ ಬಂದು ಖುಷಿನ, ನಗುವಿನ, ನೆಮ್ಮದಿನ ಹಂಚಿದ್ಯಲ್ಲಪ್ಪ, ಭಾಳ ಸಂತೋಷ ಆಯಿತು. ಆಗಲೇ ನೀನು ರೇವತಿಗೆ ಕೆಟ್ಟ ಹೆಸರು ಬರದೇ ಇರೋ ಹಾಗೆ, ಅವಳಿಗೆ ಏನು ಕೆಟ್ಟದಾಗದೇ ಇರೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ಯಲ್ಲಪ್ಪ, ಅದನ್ನು ಕೇಳಿ ಮನಸ್ಸು ತುಂಬ ಹಗುರಾಯ್ತಪ್ಪ. ಆ್ಯಕ್ಚುಲಿ ನಮ್ಮ ರೇವತಿಗೆ ನೀನಂಥ ಸಭ್ಯ, ಸುಸಂಸ್ಕೃತ, ಸ್ಫುರದ್ರೂಪಿ ಹುಡುಗ ಸಿಕ್ಕಿದ್ರೆ ಮದುವೆ ಮಾಡೋಣ ಅಂದ್ಬಿಟ್ಟು ನನಗೂ ನನ್ನ ಹೆಂಡತಿಗೂ ಈಗ ತಾನೇ ಆಲೋಚನೆ ಶುರುವಾಯ್ತಪ್ಪ. ಒಳ್ಳೆ ಆಲೋಚನೆ. ಒಳ್ಳೆ ಹುಡುಗ ಸಿಕ್ಕಿದ್ರೆ ಒಳ್ಳೇದೆ. ನಮ್ಮ ರೇವತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಗೊತ್ತಾ ಅಳಿಮಯ್ಯ? ಅಳಿಮಯ್ಯ ಅಂದ್ರ? ಹ್ಞೂ, ನೀನು ನನ್ನನ್ನು ಮಾವ ಅಂತೀಯ, ನನ್ನ ಹೆಂಡತಿನ ಅತ್ತೆ ಅಂತೀಯ, ನಾನು ಹಾಗಿದ್ರೆ ನಿನ್ನನ್ನು ಅಳಿಮಯ್ಯ ಅನ್ಬಾರ್ದಾ? ಅನ್ಬೋದು, ಧಾರಾಳ್ಬೋಗನ್ಬೋದು. ಹಾಂ, ನಾನು ಎಲ್ಲಿದ್ದೆ? ಅದೇ ಧಾರಾಳ್ವಾಗಂತಿದ್ರಿ. ಅದೆಲ್ಲ ಕಣಯ್ಯ, ಅದಕ್ಕೂ ಹಿಂದೆ ಹಾಂ, ನಾನು ರೇವತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೆ. ನೀನು ನನ್ನ ಹೆಂಡತಿ ಮಾಡಿದ ಅಡುಗೆನೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಯಲ್ಲ, ರೇವತಿ ಮಾಡಿದ ಅಡುಗೆ ತಿಂದರೆ ಜೀವನ ಪೂರ್ತಿ ಅದೇ ಅಡುಗೆ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಅಂತೀಯ. ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ? ಅಯ್ಯೋ, ನಾನು ಆಡ್ತಾ ಇರೋ ಮಾತು ನಿನಗೆ ಅರ್ಥನೇ ಆಗ್ತಾ ಇಲ್ವಲ್ಲಪ್ಪ. ಅದು ಮಾವ, ಟೈಮ್ ಆಯಿತು, ನಿದ್ದೆ ಕಣ್ಣಲ್ಲಿ ನೀವೇನೇನೋ ಮಾತಾಡ್ತಾ ಇದ್ದೀರಾ. ನನಗೆ ನಿದ್ದೆನೇ ಬರ್ತಾ ಇಲ್ಲಪ್ಪ. ಅದು ನಮ್ಮ ರೇವತಿ ಇದ್ದಾಳಲ್ಲ, ಅವಳು ತುಂಬ ಧೈರ್ಯವಂತೆ. ನನ್ನ ದೊಡ್ಡ ಮಗಳು ಲೀಲಾ ಇದ್ದಾಳಲ್ಲ, ಅವಳು ಹಾಗೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಜೀವನದಲ್ಲಿ ಏನೇ ಆದರೂ ತಾನು ನಿಭಾಯಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅವಳಿಗೆ. ಅದನ್ನ ನೋಡಿ ನಮಗೆ ಶಾಕ್ ಆಗೋಯ್ತು. ಈಗ ನನಗಾಗ್ತಾ ಇದೆಯಲ್ಲ ಆ ಥರನಾ? ಏನು ಶಾಕು? ಕರೆಕ್ಟಾಗಿ ಹೇಳೋದ್ಯಪ್ಪ. ಆಮೇಲೆ ನಮ್ಮ ರೇವತಿ ಇದ್ದಾಳಲ್ಲ, ಅವಳು ಹಾಡ್ತಾಳೆ. ದೇವ್ರ ಮುಂದೆ ಕೂತು ಅವಳು ಹಾಡೋದನ್ನ ನೀನು ಕೇಳಬೇಕು, ಕೇಳ್ತಾನೆ ಇರಬೇಕು ಅನ್ಸುತ್ತೆ ಜೀವನ ಪರ್ಯಂತ. ಸಾಕು. ಏನಯ್ಯ? ಅದು ನೀವು ನಾಳೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಈಗ ನಿದ್ದೆಗೆಟ್ಟು ನಾಳೆ ಅಲ್ಲೇನಾರ ಎಡ್ವಟ್ಟಾಗೋದು ಏನು ಬೇಡ. ಮಾತಾಡೋಣ, ಎಲ್ಲ ಡೀಟೇಲಾಗಿ ಬಿಡಿಸಿ ಮಾತಾಡೋಣ. ಬಟ್ ಮೊದಲು ನೀವು ರೆಸ್ಟ್ ತಗೊಂಡು. ಅಲ್ಲಪ್ಪ, ನಿಜವಾಗ್ಲೂ ನಿದ್ದೆ ಬರ್ತಾ ಇಲ್ಲ. ನನ್ನ ಮಾತು ಕೇಳಿ, ಹೋಗಿ ಕಣ್ಣು ಮುಚ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಳ್ಳಿ, ಟಕ್ಕಂದು ನಿದ್ದೆ ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ, ಹಾಗೆ ಆಗುತ್ತೆ. ನೀವು ಟ್ರೈ ಮಾಡಿ ಮಾವ, ಬನ್ನಿ ಮಾಡಿ, ಟ್ರೈ ಮಾಡಿ. ದಿನ ಹಾಗೆ ಹೋಯ್ತು. ಏಜಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋ ಸಣ್ಣ ಇನ್ಫಾರ್ಮೇಶನ್ ಸಿಗ್ತಿಲ್ಲ. ಏನು ನಡೀತಿದ್ದಿಲ್ಲಿ? ಮೊದಲೆಲ್ಲ ಲೀಲಾ ಮೇಡಮ್ ನಾಪತ್ತೆ ಆಗ್ತಿದ್ರು. ಬರೀ ಲೀಲಾ ಅತ್ತೆ ಮಾತ್ರ ಅಲ್ಲ, ದುರ್ಗಾ ಅಕ್ಕನೂ ನಾಪತ್ತೆ ಆಗಿದ್ರು. ಹೌದು,
ಆದರೆ ಈ ಗಾಳಿ ಏಜೆವರೆಗೂ ಬೀಸಿದೆ ಅಂದರೆ ನನಗೆ ನಿಜವಾಗ್ಲೂ ಡೌಟ್ ಬರ್ತಿದೆ. ನಿನ್ನ ಪ್ರಕಾರ ಯಾರ ಮೇಲೆ ಅನುಮಾನ ಬರ್ತಿದೆ? ಇನ್ಯಾರಕ್ಕ? ಆ ಪಾಪಿ ಪ್ರಾರ್ಥನದ ಮೇಲೇನೆ. ನಿಮ್ಮನ್ನು ಕಿಡ್ನಾಪ್ ಮಾಡಿಸಿ ಕಿಶೋರ್ ಬಾವನ್ ಮೇಲೆ ಎತ್ತಾಕಿದ್ದು ಅವಳೇ ಅಲ್ವಾ? ಅದು ಅಲ್ಲದೆ ಹೋದ್ಸಲ ಲೀಲಾ ಅತ್ತೆನ ಮನೆಯಿಂದ ಹೊರಗೆ ಹೋಗೋಕೆ ಮಾಡಿದ್ದು ಇವಳೆ. ಈಗ ಬಾಸ್ ಕಾಣಿಸ್ತಿಲ್ಲ ಅಂದರೆ ಪಕ್ಕ ಇದು ಪ್ರಾರ್ಥನದೇ ಪ್ಲ್ಯಾನ್ ಆಗಿರಬೇಕು. ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದರೆ ಏಜೇನು ಅವಳೇನು ಮಾಡಿರಬಹುದು?